ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವುದು ನಮ್ಮ ಮಹಿಳಾ ಮಂಡಳದ ಧ್ಯೇಯವಾಗಿದೆ. ನಮ್ಮ ಸಂಸ್ಥೆ ಸಂಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದೆ. ಹೂವು ತನ್ನ ಪರಿಮಳದಿಂದ ಗುರುತಾಗುತ್ತದೆ, ಹಾಗೆಯೇ ನಮ್ಮ ಸಂಸ್ಥೆ ತನ್ನ ಸೇವೆಯಿಂದ ಗುರುತಿಸಿಕೊಂಡಿದೆ. ಸೇವೆ ಮಾಡುವ ಕೈಗಳು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಶ್ರೇಷ್ಠವೆಂದು ಹೇಳುತ್ತಾರೆ. ಆ ಸೇವೆಯ ಹಾದಿಯಲ್ಲಿ ನಿರಂತರವಾಗಿ ಸಾಗುತ್ತಿರುವ ನಮ್ಮ ಕ್ರಾಂತಿ ಮಹಿಳಾ ಮಂಡಳದ ಪ್ರತಿಯೊಬ್ಬ ಸದಸ್ಯರು ಅಭಿನಂದನೆಗೆ ಅರ್ಹರಾಗಿದ್ದಾರೆ. ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ. ನಾವೆಲ್ಲ ಗೃಹಿಣಿಯರಿದ್ದರೂ ಕೂಡ ಎಲ್ಲ ಕುಟುಂಬದ ಜವಾಬ್ದಾರಿಯ ಜೊತೆಗೆ ಸಮಾಜ ಸೇವೆಗೆ ಕಾಲ ಕೊಡುವುದು ಸುಲಭದ ಮಾತಲ್ಲ. ನಮಗೆ ಇಷ್ಟೆಲ್ಲ ಸಾಧನೆ ಮಾಡಲು ನಮ್ಮ ಮನೆಯವರೆಲ್ಲರ ಸಹಾಯ ಸಹಕಾರವೂ ಕೂಡ ಮುಖ್ಯವಾಗಿದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಮಂಡಳದ 20 ವರ್ಷಗಳ ಈ ಸುವರ್ಣ ಯಾನದಲ್ಲಿ ಸತತವಾಗಿ 20 ವರ್ಷ ನಮ್ಮ ಶ್ರೀಯುತ ರಾಜೇಂದ್ರ ಮಠದ್ ಸರ್ ಅವರ ಸಹಾಯ ಸಹಕಾರ ಮಾರ್ಗದರ್ಶನ ಕೂಡ ಬಹಳ ನಮಗೆ ದೊರಕಿದೆ. ಅವರ ಸಹಾಯ ಸಹಕಾರದೊಂದಿಗೆ 20 ವರ್ಷಗಳು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಅವರ ಸಹಕಾರ ಮಾರ್ಗದರ್ಶನವಿಲ್ಲದೆ ಈ ಸಾಧನೆ ಸಾಧ್ಯವಿರಲಿಲ್ಲ. ಅಷ್ಟೇ ಅಲ್ಲದೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮಂಡಳದ 20 ವರ್ಷದ ಸಾಧನೆಯ ಕಿರುಹೊತ್ತಿಗೆಯನ್ನು ಕೂಡ ನಮ್ಮ ಸರ್ ಅವರು ತಯಾರಿಸಿದ್ದಾರೆ. ಅದನ್ನು ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಅನಾವರಣಗೊಳಿಸಲಿದ್ದಾರೆ. ಶ್ರೀಯುತ ರಾಜೇಂದ್ರ ಸರ್ ಅವರು ಹಾಗೂ ನಮ್ಮ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಮಂಗಲ್ ಮಠದವರು ನಮ್ಮ ಸಂಸ್ಥೆಯ 2 ಕಣ್ಣುಗಳಿದ್ದಂತೆ. ಅವರಿಬ್ಬರ ಪರಿಶ್ರಮ ಮಾರ್ಗದರ್ಶನ ಇಂದು ನಮ್ಮ ಸಂಸ್ಥೆಯ ಈ ಬೆಳವಣಿಗೆಗೆ ಕಾರಣವಾಗಿದೆ. ಈ 20 ವರ್ಷಗಳ ಪಯಣದಲ್ಲಿ ನಮ್ಮ ಮಂಡಳವು ಸಾಮಾಜಿಕ ಸೇವೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಮಹಿಳಾ ಸಬಲೀಕರಣ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನರ ಪ್ರೀತಿ ಮತ್ತು ಗೌರವವನ್ನು ಗಳಿಸಿದೆ. ಇಂತಹ ಮಹಿಳಾ ಮಂಡಳದ ಸದಸ್ಯರಾಗಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಕ್ರಾಂತಿ ಮಹಿಳಾ ಮಂಡಳದ 20ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಗಾನ ನಾಟ್ಯ ಸಂಭ್ರಮೋತ್ಸವ ಹಾಗೂ ಮಂಡಳದ 20 ವರ್ಷಗಳ ಪಕ್ಷಿ ನೋಟದ ಕಿರುಹೊತ್ತಿಗೆ ಅನಾವರಣ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಜಿತೇಶ್ ಕಬ್ಬು, ಟ್ಯಾಕ್ಸ್ ಕನ್ಸಲ್ಟೆಂಟ್ ಬೆಳಗಾವಿ ಇವರನ್ನು ನನ್ನ ವೈಯಕ್ತಿಕವಾಗಿ ನಮ್ಮ 2 ಸಂಸ್ಥೆಗಳ ಪರವಾಗಿ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮಂಡಳ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಭಾರತಿ ರತ್ನಪೋಳ್ ಹಾಗೂ ಉಮಾ ಸಂಗೀತ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಜೇಂದ್ರ ಮಠದವರಿಗೂ, ಮಂಡಳದ ಪದಾಧಿಕಾರಿಗಳಿಗೂ ಅಲ್ಲದೆ ಆಶ್ರಮದ ಮಕ್ಕಳಿಗೂ, ಕ್ರಾಂತಿ ಮಹಿಳಾ ಮಂಡಳದ ಎಲ್ಲ ಸಹೋದರಿಯರಿಗೂ, ಉಮಾ ಸಂಗೀತ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಗೂ, ಸಂಗೀತ ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ಸಾಥ್ ನೀಡಲು ಆಗಮಿಸಿದಂಥ ನಮಗೆ ಮಾರ್ಗದರ್ಶಕರು ಆದಂಥ ಶ್ರೀಯುತ ಅಶೋಕ್ ಕಟ್ಟಿಗುರುಗಳಿಗೂ, ತಬಲಾ ಸಾಥ್ ನೀಡಲು ಆಗಮಿಸಿದಂಥ ಶ್ರೀಯುತ ಜಿತೇಶ್ ಸಾಬಣ್ಣ ಗುರುಗಳಿಗೂ, ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶ್ರೋತೃಗಳಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ದಿನ ನಮ್ಮ ಮಂಡಳದ ಎಲ್ಲ ಸಹೋದರಿಯರಿಗೆ ಅತ್ಯಂತ ಅಭಿಮಾನ ಹಾಗೂ ಸಂತೋಷದ ಸುದಿನ. 2006ರಲ್ಲಿ ಕ್ರಾಂತಿ ಮಹಿಳಾ ಮಂಡಳ ಸ್ಥಾಪಿಸಿ 20 ವರ್ಷಗಳು ಪೂರ್ಣಗೊಂಡಿವೆ. ಕ್ರಾಂತಿ ಮಹಿಳಾ ಮಂಡಳವು 20ರ ನವತರುಣಿಯಂತೆ ಬೆಳಗಾವಿಯಲ್ಲಿ ಕಂಗೊಳಿಸುತ್ತಿದ್ದು, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಾಯ ನೀಡುತ್ತಾ ಸಮಾಜಮುಖಿಯಾಗಿ ಶೋಭಿಸುತ್ತಿದ್ದಾಳೆ. ಕ್ರಾಂತಿ ಮಹಿಳಾ ಈ ಸುದಿನ ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಳುವ ಸಂಭ್ರಮ. ಕಾರಣ ನಾವೆಲ್ಲರೂ ನಮಗಾಗಿ ಪ್ರೋತ್ಸಾಹದ ಚಪ್ಪಾಳೆ ತಟ್ಟೋಣ. ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಇಡೀ ಸಮಾಜ, ನಾಡು, ದೇಶವನ್ನೇ ಸುದೃಢವಾಗಿ ಮಾಡುತ್ತಾಳೆ ಅನ್ನೋದಕ್ಕೆ ನಮ್ಮ ಕ್ರಾಂತಿ ಮಹಿಳಾ ಮಂಡಳ ಮಾದರಿಯಾಗಿದೆ. ಈ ದಿನ ಕ್ರಾಂತಿ ಮಹಿಳಾ ಮಂಡಳದ ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲರನ್ನು ಸ್ಮರಿಸುವುದು ನನ್ನ ಆದ್ಯ. ಪೂರ್ಣ ಹೃದಯದ ಭಾಗವಹಿಸುವಿಕೆಗೆ ನಾನು ತುಂಬ ಹೃದಯದ ಕೃತಜ್ಞತಳಾಗಿದ್ದೇನೆ. ಅವರ ಮಾಧ್ಯಮದವರಿಗೂ ಸತತವಾಗಿ 18 ವರ್ಷಗಳಿಂದ ನಮ್ಮ ಮಂಡಳದ ಫೋಟೋ ತೆಗೆಯುವುದರೊಂದಿಗೆ ಪತ್ರಿಕೆಗಳಿಗೆ ವರದಿ ನೀಡುತ್ತಾ ನಮ್ಮ ಸಮಾಜ ಸೇವೆಯಲ್ಲಿ ನಮ್ಮೆಲ್ಲ ಕಾರ್ಯಗಳಿಗೆ ಹೆಜ್ಜೆ ಹೆಜ್ಜೆಗೆ ಮಾರ್ಗದರ್ಶನ ನೀಡುತ್ತಾ ನಮ್ಮ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ನನ್ನ ಪತಿದೇವರಾದಂಥ ಡಾಕ್ಟರ್ ರಾಜೇಂದ್ರ ಮಠ ಸರ್ ಅವರಿಗೂ ನಾನು ಕೃತಜ್ಞತೆಗಳನ್ನು ಮಂಡೋಳಿರೋರು, ಶ್ರೀ ಜಿನರತ್ ದೇಸಾಯಿ ಸಾಹಿತಿಗಳು, ಮಾರ್ಗದರ್ಶಕರು ಇವರೆಲ್ಲರೂ ಯಾವಾಗಲೂ ಆಶೀರ್ವದಿಸಿ ಬೆಂಬಲಿಸುತ್ತಿದ್ದಾರೆ. ಇವರೆಲ್ಲರಿಗೂ ಕೃತಜ್ಞರಾಗಿದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲು
ಉಚಿತವಾಗಿ ಹಾಲು ಒದಗಿಸುವ ಮೂಲಕ ಯಾವಾಗಲೂ ನಮಗೆ ಬೆಂಬಲ ನೀಡಿದ ಗೋಮಟೇಶ್ ವಿದ್ಯಾಪೀಠ, ಗುರುದೇವ್ ರಾನಡೆ ಮಂದಿರ, ಹಿಂದವಾಡಿ ಆಡಳಿತ ಮಂಡಳಿಗೂ ಧನ್ಯವಾದಗಳನ್ನು. ಹೆಚ್ಚಿನ ಶಕ್ತಿಯನ್ನು ಆ ಭಗವಂತನು ನಮಗೆಲ್ಲ ನೀಡಲಿ ಅಂತ ಆಶಿಸುತ್ತಾ, ಈ ಎಲ್ಲ ಕಾರ್ಯಗಳಿಗೆ ತಮ್ಮ ಸಹಾಯ ಸಹಕಾರ ಹೀಗೆ ಇರಲಿ ಅಂತ ಕೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ